ನಮಸ್ತೆ ಎಲ್ರು ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಗುಡ್. ಅ ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 20. ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಬಂದು ಸುಮ್ನೆ ಗಿಡ ಮರಗಳನ್ನ ನೋಡ್ತಾ ಇದ್ದೆ. ಬಟ್ ಈಗ ಮಾರ್ನಿಂಗ್ ಮಿಸ್ಟ್ ಇರೋದ್ರಿಂದ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಒಳಗಡೆ ಬರ್ತಾ ದೇವ್ರಿಗೆ ಇಡ್ಲಿಕ್ಕೆ ಅಂತ ನಮ್ಮ ಗಾರ್ಡನ್ನಲ್ಲೇ ಆದ ಹೂವನ್ನ ತಕೊಂಡ್ ಬಂದೆ. ಬರ್ತಾ ಯೋಚನೆ ಮಾಡ್ಕೊಂಡ್ ಬಂದೆ, ಇವತ್ತು ಹೆಲ್ದಿಯಾಗಿ ಏನ್ ತಿನ್ನೋದು ಆರ್ ಏನ್ ಜ್ಯೂಸ್ ಕುಡಿಯೋದು ಅಂತ. ಬಟ್ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಕ್ವಿಕ್ ಆಗಿ ಏನಾದ್ರು ಹೆಲ್ದಿಯಾಗಿ ತಿನ್ನುವ ಅಂತ ಯೋಚನೆ ಮಾಡ್ತಿರ್ಬೇಕಾಗ್ಲೇ ಅಮ್ಮ 1 ಸ್ಪೂನ್ ಬೆಲ್ಲ ತಿನ್ನು ಅಂತ ಹೇಳಿದ್ರು. ಇದ್ರ ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ಅಮ್ಮ ಹೇಳಿದಾಗ್ಲೇ ನಂಗೆ ಗೊತ್ತಾದದ್ದು. ಈ ಬೆಲ್ಲವನ್ನ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಡೈಲಿ ತಿನ್ನೋದು ತುಂಬಾ ಒಳ್ಳೇದು. ಬಟ್ ನೆನಪಿಟ್ಕೊಳ್ಳಿ, ಜಾಸ್ತಿ ತಿನ್ಬೇಡಿ. ಡೈಲಿ ತಿನ್ನೋದಾದ್ರೆ ಅದು ಪೌಡರ್ ಅಂತಂದ್ರೆ ಹಾಫ್ ಸ್ಪೂನ್ ತಿನ್ನಿ, ಅಥವಾ ಗಟ್ಟಿ ತಿಂತೀರಿ ಅಂತಂದ್ರೆ ಆ ಸ್ಮಾಲ್ ಪೀಸ್ ತಿನ್ನಿ, ಆರ್ ಎಲ್ಸ್ ನಿಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಬೆಲ್ಲ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಆದ್ರೆ ಕೆಲವೊಮ್ಮೆ ನಮ್ಮ ಕಣ್ಣೆದುರು ಇರುವ ಬಗ್ಗೆ ನಮ್ಗೆ ಗೊತ್ತೇ ಇರುವುದಿಲ್ಲ. ಇನ್ನು ಇದರ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದ್ರೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ಇಮ್ಯೂನ್ ಸಿಸ್ಟಮ್ ಅನ್ನ ಬಲಪಡಿಸ್ತದೆ, ರಕ್ತ ಶುದ್ಧೀಕರಿಸ್ತದೆ, ಚರ್ಮದ ಆರೋಗ್ಯವನ್ನ ಉತ್ತಮಗೊಳಿಸ್ತದೆ, ಅಜೀರ್ಣ ಸಮಸ್ಯೆಯನ್ನ ಕಡಿಮೆ ಮಾಡುತ್ತದೆ, ಶರೀರದ ತಾಪಮಾನವನ್ನ ನಿಯಂತ್ರಣದಲ್ಲಿರಿಸುತ್ತದೆ, ಬೋನ್ ಅಂಡ್ ಟೀತ್ ಅನ್ನ ಬಲಪಡಿಸ್ತದೆ. ಇದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ರಕ್ತಹೀನತೆ ಸಮಸ್ಯೆಯನ್ನ ನಿವಾರಿಸ್ತದೆ ಅಂಡ್ ನಮ್ಮ ಶರೀರದಿಂದ ಟಾಕ್ಸಿಕ್ ಗಳನ್ನ ಹೊರ ಹಾಕ್ಲಿಕ್ಕೆ ನೆರವಾಗ್ತದೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವ ಬೆಲ್ಲವನ್ನ ತಿನ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿ. ಅಂಡ್ ನಾನು ತಗೊಂಡಿರುವಂತದ್ದು ಆರ್ಗ್ಯಾನಿಕ್ ಬೆಲ್ಲ ಪೌಡರ್. ತಿಂದಾದ್ಮೇಲೆ ಫ್ರೆಶ್ ಆಗಿ ದೇವರಿಗೆ ತಂದ ಹೂ ಇಟ್ಟು ದೀಪ ಇಟ್ಟೆ. ನೆಕ್ಸ್ಟ್ ತಿಂಡಿ ತಿನ್ಕೊಂಡು ಕ್ವಿಕ್ ಆಗಿ ರೆಡಿ ಆದೆ. ಬೇಕಾದ ಥಿಂಗ್ಸ್ ಅನ್ನ ಹಿಡ್ಕೊಂಡು ಕ್ಯಾಂಪ್ಗೆ ಹೊರಟೆ. ಹೋಗ್ತಾ ಒಂದು ಮಾತು ನೆನಪಾಯ್ತು: ಜೀವನದಲ್ಲಿ ಪ್ರತಿದಿನವೂ ಹೊಸ ಅರ್ಥವನ್ನು ಕಂಡು ಹಿಡಿಯಲು ಪ್ರಯತ್ನಿಸಬೇಕು. ಸಮಯವನ್ನ ವ್ಯರ್ಥ ಮಾಡದೆ ಪ್ರತಿಯೊಂದು ಕ್ಷಣವನ್ನು ಸಾರ್ಥಕವಾಗಿ ಬಳಸಿದಾಗ ಮಾತ್ರ ನಾವು ಜೀವನದ ಸಾರ್ಥಕತೆಯನ್ನು ಅರಿಯಬಹುದು. ಇವತ್ತು ತುಂಬಾ ಯೋಚಿಸ್ತಿದ್ದೆ, ಇನ್ನು ಜಸ್ಟ್ 3 ಡೇಸ್ ಇರುವುದಲ್ಲ, ಮತ್ತೆ ನಮ್ಮ ಪ್ರಾಜೆಕ್ಟ್ ವರ್ಕ್ ಡ್ಯೂರೇಷನ್ ಮುಗಿತದೆ ಅಂತ. ಹಾಗಾಗಿ ಇವತ್ತು ಬೇಗ ರಿಪೋರ್ಟ್ ವರ್ಕ್ ಅನ್ನ ಮಾಡ್ತಾ ಇದ್ದೆ. ಅಲ್ಲಿಂದ ಹೊರಟು ಬ್ಯಾಂಕಿಗೆ ಬಂದೆ, ನಿನ್ನೆ ಸಿಕ್ಕಿದ ಚೆಕ್ ಡ್ರಾಪ್ ಮಾಡ್ಲಿಕ್ಕೆ ಅಂತ. ಬರ್ತಾ ಮಧ್ಯಾಹ್ನ ಊಟಕ್ಕೆ ಅಂತ ಪಾರ್ಸೆಲ್ ತಕೊಂಡ್ ಬಂದೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ರಿಪೋರ್ಟ್ ವರ್ಕ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಈ 1 ಮಂತ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನೋಡ್ತಾ ನೋಡ್ತಾ ಕಾಲೇಜ್ ರಿಓಪನ್ ಆಗ್ಲಿಕ್ಕೆ ಸಹ ಬಂತು. ಈವ್ನಿಂಗ್ ಅಮ್ಮ ಬರೋ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಅನ್ನ ಹಾಕೊಂಡು ತಿಂದೆ. ನಂತರ ಸ್ವಲ್ಪ ಸ್ಟಿಚಿಂಗ್ ವರ್ಕ್ ಬಾಕಿ ಇತ್ತು, ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಜನ ಕೇಳ್ತಾ ಇದ್ರು, ನಿಮ್ಮ ಕ್ಲೋತ್ಸ್ ಅನ್ನೆಲ್ಲ ನೀವೇ ಸ್ಟಿಚ್ ಮಾಡೋದಾ ಅಂತ. ಎಸ್, ಆಲ್ಮೋಸ್ಟ್ ನಾನೇ ಸ್ಟಿಚ್ ಮಾಡ್ಕೊಳ್ತೇನೆ. ಬಟ್ ಏನಾದ್ರು ಅರ್ಜೆಂಟ್ ಆಗಿ ಬೇಕು ಅಂತಂದ್ರೆ ಮಾತ್ರ ನಾನು ಹೊರಗಡೆ ಕೊಡ್ತೇನೆ. ಫ್ರೀ ಇದ್ದಾಗ ಅವ್ರ ಅದಕ್ಕಂತಾನೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಸ್ಟಿಚ್ ಮಾಡ್ತೇನೆ. ಯಾಕಂದ್ರೆ ಒಂದು, ನಮಗೆ ಬೇಕಾದ ಹಾಗೆ ನಾವು ಸ್ಟಿಚ್ ಮಾಡ್ಕೊಳ್ಬೋದು. ಇನ್ನೊಂದು, ಟೇಲರ್ ಹತ್ರ ಹೋಗುದು, ಸ್ಟಿಚ್ ಮಾಡಿ ಕೊಡೋ ತನಕ ವೆಯ್ಟ್ ಮಾಡೋದು, ಸ್ವಲ್ಪ ಡಿಸೈನ್ ಚೇಂಜ್ ಆದರೂ ಇಷ್ಟ ಆಗೋದಿಲ್ಲ, ಇದೆಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ. ಆ್ಯಂಡ್ ಈ ಸ್ಟಿಚಿಂಗ್ ಕೂಡ ನಾನು ಕಲಿತದ್ದು ಅಮ್ಮನಿಂದ ಲಾಕ್ಡೌನ್ ಟೈಮಲ್ಲಿ. ಫಿಟ್ಟಿಂಗ್ ವರ್ಕನ್ನು ಮುಗಿಸ್ಕೊಂಡು ನೈಟ್ ಡಿನ್ನರ್ನ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 20. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಆ್ಯಂಡ್ ನನ್ನ ರೂಟೀನ್ ಬಗ್ಗೆ ನೀವು ತಿಳ್ಕೊಳ್ಬೇಕಾ? ಹಾಗಾದರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ನಾಳೆ ಸಿಗ್ತಾನೆ. ಥ್ಯಾಂಕ್ ಯು.